ಇನ್ನು ಇದೆಲ್ಲದರ ನಡುವೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆಗೆ ಆಗ್ರಹಿಸಿ ನಾವು ಪ್ರತಿಭಟನೆ ಮುಂದುವರಿಯುತ್ತೆ. ಅಷ್ಟೇ ಅಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿದ್ದೀವಿ ಅಂದಿದ್ದಾರೆ ವಿಪಕ್ಷ ನಾಯಕರು. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈಗಾಗಲೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ವಿಧಾನಸಭೆ ವಿಧಾನ ಪರಿಷತ್ ದೊಡ್ಡ ಹೋರಾಟವು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ವಿಧಾನಸಭೆಯಲ್ಲಿ ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಬನ್ನಿ ಇರುವವರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಾಗೇಂದ್ರ ಅವರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸದನದಲ್ಲಿ ಅಹೋರಾತ್ರಿಗೆ ಈಗಾಗಲೇ ವಿಧಾನಸಭೆಯಲ್ಲಿ ಕರೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತಲ್ಲಿ ನಿಮ್ಮ ನಡೆ ಏನು ಸರ್? ನಾವು ಕೂಡ ಅಹೋರಾತ್ರ ಧರಣಿಯನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧರಾಗ್ತೇವೆ. ಯಾಕಂತಂದರೆ ಇದು ಒಂದು ಸದನದ ತೀರ್ಮಾನ ಅಲ್ಲ, ಇದು NDA ತೀರ್ಮಾನ. NDA ಪಕ್ಷಗಳು ಎರಡೂ ಸೇರಿ, BJP ಮತ್ತು ಜನತಾದಳ ಎರಡೂ ಪಕ್ಷದ ನಾಯಕರು ಸೇರಿ ಈ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಆ ಕಾರಣದಿಂದ ನಾವು ಈ ನಮ್ಮ ಮೇಲ್ಮನೆಯಲ್ಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅಂದರೆ ವಿಧಾನ ಪರಿಷತ್ತಲ್ಲೂ ಕೂಡ ಈಗ ಜಂಟಿಯಾಗಿ BJP JDS ಹೋರಾಟ ಮಾಡ್ತೀರಾ ಅಹೋರಾತ್ರಿ? ಹೌದೌದು, ಅದು ಇಬ್ಬರು ಸೇರಿನೇ ಮಾಡ್ತೇವೆ. ಈ ರಾಜೀನಾಮೆ ಕೊಡುವವರೆಗೂ ಯಾವುದೇ ಕಾರಣಕ್ಕೆ ನಾವು ವಿರಮಿಸೋದಿಲ್ಲ ಅಂತ ಮೊದಲು ಹೇಳಿದ್ದೇವೆ, ಈಗಲೂ ಹೇಳ್ತೇವೆ, ಮುಂದೆನೂ ಹೇಳ್ತೇವೆ. ಗೂಂಡಾ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸದನದಲ್ಲಿ BJP JDS ನವರು ಅಂತ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಆ ಭಾವನೆಯಲ್ಲಿ ಹೇಳೋದು ಸಹಜ ಇದೆ. ಯಾಕೆಂತಂದ್ರೆ ಈ ಸರ್ಕಾರವೇ ಗೂಂಡಾ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷವೂ ಗೂಂಡಾ ಪಕ್ಷವೇ ಆಗಿದೆ. ಆ ಕಾರಣದಿಂದ ಅವರು ಆ ಭಾವನೆಯಲ್ಲೇ ಅದನ್ನು ಹೇಳ್ತಾರೆ. ಅದನ್ನು ನಾವು ಹೇಳ್ತಿದ್ದೀವಿ ಪದೇ ಪದೇ, ಇದು ಗೂಂಡಾ ಸರ್ಕಾರ, ಗೂಂಡಾಗಿರಿ ಮಾಡ್ತಾ ಇದೆ. ಈಗಲೂ ಕೂಡ ಈ ನಾಗೇಂದ್ರ ಅವರನ್ನು ತೆಗಲಿಲ್ಲ ಅಂತಂದ್ರೆ ಅದು ಗೂಂಡಾ ಪ್ರವೃತ್ತಿಯೇ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಅಹೋರಾತ್ರಿ ಹೋರಾಟವನ್ನು ಮಾಡೇ ಮಾಡ್ತೀವಿ, ಮುಂದುವರಿಸ್ತೇವೆ. ಈಗ ತಾನೇ ಹೊರಗಡೆಯೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ. ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಫ್ರೀಡಂ ಪಾರ್ಕ್ನಲ್ಲಾಗಿದೆ. ಎಲ್ಲ ಈ ವಿಧಾನಸಭೆಯ ಎಲ್ಲ ಗೇಟ್ಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ನುಗ್ಗಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಈಗ ಇದು ಮುಂದುವರಿತಾ ಇರುತ್ತೆ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ನಾವು ಅಹೋರಾತ್ರಿಯನ್ನು ಹೋರಾಟವನ್ನು ಮಾಡ್ತೀವಿ, ತಾರ್ಕಿಕ ಅಂತ್ಯಕ್ಕೆ ನಾಗೇಂದ್ರ ರಾಜೀನಾಮೆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀವಿ ಎರಡೂ ಕಡೆಗೆ ಗದ್ದಲ ಬಿಟ್ಟು ಇನ್ನೇನೂ ಇಲ್ಲ. ಇದೆಲ್ಲದರ ಜೊತೆಗೆ ವಿಧೇಯಕಗಳು ಅವಪಾಡಿಗೂ ಪಾಸ್ ಆಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ನೀವು ಅದೇನು ವಿಷಯ ಏನು ಅಂತ ಕೇಳಿದನೇ, ಚರ್ಚೆ ಮಾಡಿದನೇ 7 ಕೋಟಿ ಕನ್ನಡಿಗರಿಗೆ ಸೇರಬೇಕಾದಂಥ ಸಂಗತಿಗಳಿವು. ಈ ವಿಧೇಯಕವನ್ನು ನೀವು ಈ ರೀತಿ ಪಾಸ್ ಮಾಡಿದರೆ ಗತಿಯನ್ನು ಅನ್ನುವಂಥ ಪ್ರಶ್ನೆ ಅವ್ರು ಮಾಡ್ತಾ ಇದ್ದಾರೆ. ನೀವೇ ನಮಗೆ ಕೋಆಪರೇಟ್ ಮಾಡ್ತಿಲ್ಲ, ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಇದೀಗ ಮಾತಾಡಿದ್ರು, ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿರೋದು. ಎಲ್ಲೋ ಒಂದು ಕಡೆಗೆ ಈ ಸದನವೇ ಎಂಡಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ, ಕಲಾಪವನ್ನೇ ಎಂಡ್ ಮಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಇವರು ಅಹೋರಾತ್ರಿ ಧರಣಿ ಅನ್ನುವಂಥದ್ದಂದರೆ ಇದನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅನ್ನುವಂಥ ಸೂಚನೆ ಏನು ನಡೀತಾ ಇದೆ ಪ್ರಮೋದ್? ರಂಗನಾಥ್, ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಆಗಸ್ಟ್ 27ರ ತನಕ ಅಧಿವೇಶನ ನಡೀಬೇಕಿತ್ತು. ಆದರೆ ಈಗ ಸಾಕಷ್ಟು ಪ್ರತಿಭಟನೆಗಳು ನಿರಂತರವಾಗಿ ಆಗ್ತಾ ಇರುವಂಥ ಡಿಸ್ಟರ್ಬೆನ್ಸು, ಅದರ ಜೊತೆಗೆ ಹೋರಾಟಗಳು, ಇದೆಲ್ಲ ಕಾರಣಕ್ಕೋಸ್ಕರ ಸದನದಲ್ಲಿ ನಿಗದಿತ ಕಲಾಪಗಳಿಂದ ಅಥವಾ ನಿಗದಿತ ಸಂಸದೀಯ ವ್ಯವಹಾರಗಳಿಂದ ಅದ್ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಕೆಲವೊಂದಿಷ್ಟು ವಿಧೇಯಕಗಳನ್ನು ಸರ್ಕಾರವೂ ಕೂಡ ತರಾತುರಿಯಲ್ಲಿ ಪಾಸ್ ಮಾಡ್ಕೊಳ್ತಾ ಇದೆ. ಬಿಟ್ಟರೆ ಯಾವುದೇ ರೀತಿಯಂಥ ಚರ್ಚೆಗಳಾಗಲಿ, ವಿಧೇಯಕದ ಮೇಲಿನ ಅಂಶಗಳನ್ನು ಜನರ ಮುಂದಿಡುವಂಥದ್ದಾಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ವ್ಯಾಪಕವಾಗಿ ವಿಸ್ತಾರವಾಗಿ ಯಾವುದೇ ರೀತಿಯಾದ ಚರ್ಚೆಗಳಾಗ್ತಾ ಇಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು BJP ನಾಯಕರು ಕೂಡ ಈಗ ಹೇಳ್ತಾ ಇರುವಂಥದ್ದು, ಈ ಚರ್ಚೆ ಮಾಡುವಂಥದ್ದು ಅಥವಾ ಸದನ ನಡೆಸುವಂಥ ಜವಾಬ್ದಾರಿ ನಮ್ಮದಷ್ಟೇ ಅಲ್ಲ, ಸರ್ಕಾರದ್ದು ಕೂಡ ಇರುವಂಥದ್ದು. ಈಗ BJP ಹೇಳ್ತಾ ಇರುವಂಥದ್ದು, ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದ್ರೆ ಸದನದ ಇನ್ನಿತರ ಎಲ್ಲ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾಗೇಂದ್ರ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಇದಕ್ಕೆ ಕಾನೂನಿನ ಪ್ರಕಾರ ಒಂದಿಷ್ಟು ನೋಟಿಸ್ ಕೊಡಬೇಕಾಗತ್ತೆ, ಅಥವಾ ನಿಯಮದ ಪ್ರಕಾರ ಸದನ ನಡೆಸೋದಕ್ಕೆ ನಿಯಮ 69 ಇರ್ಬೋದು, 61 ಇರ್ಬೋದು, ಇದರ ಪ್ರಕಾರ ಚರ್ಚೆಗೆ ಅವಕಾಶ ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಏಕಾಏಕಿ ನಿಂತಹ ಸೀಟ್ನಲ್ಲೇ ಗಲಾಟೆ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆನ ಅವರು ಮುಂದಿಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಒಂದು ರೀತಿ ವಿಧಾನಮಂಡಲ ಅಧಿವೇಶನ ಡೆಡ್ಲಾಕ್ ಆಗಿದೆ. ಈ ಕಾರಣಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಅವರು ಕೂಡ ಅಲ್ಲೇ ಇದ್ದಾರೆ, ಬಹುಶಃ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ರಂಗನಾಥ್, ಯಾಕೆಂದ್ರೆ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರನ್ನು ಕೂಡ ಚರ್ಚೆ ಮಾಡ್ತೀನಿ, ಅವ್ರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಏನಾಗುತ್ತೆ ಅಂತ ಕೇಳೋಣ. ವಿಜಯೇಂದ್ರರೇ, ಒಂದೇ ಲೈವ್ ಹೋಗ್ತಾ ಇದೆ, ಲೈವಲ್ಲಿ ಇದು ಮಾಡ್ತಿರ್ತೀನಿ. ಈ ಒಂದು ನಾಗೇಂದ್ರ ಅವರ ವಿಚಾರಕ್ಕೆ ಸರ್ಕಾರ ಮತ್ತು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ವಿಪಕ್ಷ ಮತ್ತು ಸರ್ಕಾರ ನಡುವೆ ಒಂದು ಡೆಡ್ಲಾಕ್ ಆಗಿದೆ. ಈ ಡೆಡ್ಲಾಕ್ಗೆ ಪರಿಹಾರ ಏನು ಹಾಗಾದರೆ? ಈಗ ಚರ್ಚೆ ಮಾಡುವಂಥ ಜವಾಬ್ದಾರಿ ಯಾರ ಮೇಲಿದೆ? ಸದನ ನಡೆಸುವಂಥ ಜವಾಬ್ದಾರಿ ಇಬ್ಬರ ಮೇಲೆ ಇಲ್ವಾ? ಡೆಡ್ಲಾಕ್ ಆಗೋದಕ್ಕೆ ಕಾರಣ ಆಡಳಿತ ಪಕ್ಷ.
ಸದನ ಪ್ರಾರಂಭ ಆಗುವ ಒಂದು ವಾರ ಮುಂಚಿತವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿ ದಲಿತರ ಹಣವನ್ನು ದೋಚಿರುವಂತಹ ಇವ್ರನ್ನ ಸಚಿವನನ್ನು ಕೈ ಬಿಡಬೇಕು ಅಂತ ಹೇಳಿದ ಮೇಲೂ ಕೂಡ ಸದನ ನಡೆಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ರಾಜ್ಯ ಸರ್ಕಾರದ ಕರ್ತವ್ಯ, ಅವರು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಒಂದು ಲಾಸ್ಟ್ ಪ್ರಶ್ನೆ ಸರ್, ಈಗ ರೈತರ ವಿಚಾರನ ಯಾವ ರೀತಿ ಚರ್ಚೆ ಮಾಡ್ತೀವಿ? ಈಗ ಹೇಳ್ತಾ ಇರುವಂಥದ್ದು ರೈತರ ವಿಚಾರ ಇದೆ, ಬರದ ವಿಚಾರ ಇದೆ, ಇದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಇವೆಲ್ಲದಕ್ಕೂ ಕೂಡ ಚರ್ಚೆಗೆ ಅವಕಾಶ ಸಿಗಬೇಕು. ಫಸ್ಟ್ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಹೋರಾಟವನ್ನು ಪ್ರಾರಂಭ. ಥ್ಯಾಂಕ್ ಯು. ಇದಿಷ್ಟು ರಂಗನಾಥ್ ವಿಜಯನ್ ಅವರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಈ ಡೆಡ್ ಲಾಕ್ ಸದ್ಯಕ್ಕಂತೂ ಬಿಡುವಂಥ ಲಕ್ಷಣ ಕಾಣಿಸ್ತಲ್ಲ. ಆದರೆ ಒಂದು ಸಣ್ಣ ಬೆಳವಣಿಗೆ ಅಂದರೆ ಎಲ್ಲರೂ ಕೂಡ ಅವರ ಸೀಟಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತಿನಿಂದ ಬಾವಿಗೆ ಎಳೆದು ಪ್ರತಿಭಟನೆ ಮಾಡ್ತಾರೆ. ಬಹುಶಃ ಇನ್ನೊಂದು ದಿನ ಬಾಕಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನು ಅಂತ್ಯಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಬಿಜೆಪಿ ಈಗ ಬಾವಿಗೆ ಎಳೆದು ಪ್ರತಿಭಟನೆ ಮಾಡ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.